ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ, ನೀವಿದನ್ನ ಬರೀ ಕಬ್ಬಿಣ ಅಂತ ನೋಡ್ತಾ ಇದ್ದೀರಾ, ಆದ್ರೆ ಈ ತುಕ್ಕು ಹಿಡ್ದಿರೋ ಕಾರ್ಗಳು ನನ್ಗೆ ಚಿನ್ನದ ಗಣಿ ತರ ಕಾಣಿಸ್ತಿದೆ ಅಂತ ಹೇಳ್ಬೇಕಾದ್ರೆ, ಎಲ್ಲೋ ಏನೋ ಸೂರ್ಯ ನೀನು ಈ ಕಾರ್ಗಳನ್ನ ನೋಡ್ಬಿಟ್ಟು ಚಿನ್ನದ ಗಣಿ ಅಂತ ಹೇಳ್ತಾ ಇದೆಯಲ್ಲೋ ಅಂತ ಚೇತನ ಕೇಳ್ಬೇಕಾದ್ರೆ, ನೋಡೋ ನಿನ್ಗೆ ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದ್ ವಾರ ಬಿಟ್ಟು ಇದೇ ಶೆಡ್ ನ ಬಂದು ನೋಡ್ರೋ, ಆಗ ನಿಮಗ್ ಗೊತ್ತಾಗತ್ತೆ ಅಂತ ಹೇಳ್ತಾ ಸೂರ್ಯ ಹೋಗ್ಬೇಕಾದ್ರೆ ಸೂರ್ಯನ್ ಫ್ರೆಂಡ್ಸ್ ಗಳೆಲ್ಲ ಸೂರ್ಯನ ನೋಡ್ತಾ ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಲೇ, ಇವತ್ತು ಹಲ್ ಬಿಟ್ಕೊಂಡು ಕಿಸಿತಾ ಇದೆಯಲ್ಲ, ನೆಕ್ಸ್ಟ್ ವಾರ ಬಂದು ನೀನ್ ನೋಡ್ತೀಯಲ್ಲ, ಆಗ ಬಾಯ್ ಬಿಟ್ಕೊಂಡು ಶಾಕ್ ಅಲ್ಲಿ ನಿಂತ್ಕೋಬೇಕು, ಹಂಗಾಗತ್ತೆ ನೋಡ್ತಿರು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೋ ಸೂರ್ಯ, ನನಗೇನೋ ನೀನ್ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಂತ ಅನ್ನಿಸ್ತಿದೆ ಅಂತ ಕಾರ್ತಿ ಹೇಳ್ಬೇಕಾದ್ರೆ, ಹೋಗ್ಲಿ ಬಿಡ, ಅವ್ನ್ ಪರಿಸ್ಥಿತಿ ನೋಡ್ತಾ ಇದ್ರೆ ನನಗೂನು ಬೇಜಾರಾಗ್ತಿದೆ. ಇದನ್ನೆಲ್ಲ ಯಾವಾಗ ರಿಪೇರಿ ಮಾಡಿ ಯಾವಾಗ ಇದನ್ನೆಲ್ಲ ಇವ್ನು ಓಡ್ಸಕ್ ಶುರು ಮಾಡ್ತಾನೋ ಯಾರಿಗ್ ಗೊತ್ತು. ಎಲ್ಲ ನಿಮ್ ಅಣ್ಣ ಮನೋಜನ್ ಆಶೀರ್ವಾದ ಕಣಪ್ಪ. ದೊಡ್ಡ ಬುದ್ಧಿವಂತನ್ ತರ ಮಾತಾಡ್ತಾನೆ, ಇವಾಗ ಎಲ್ಲ ನಿನ್ ತಲೆಗೆ ಕಟ್ಬಿಟ್ಟು ಹೊರಟೋಗ್ಬಿಟ್ಟ ನೋಡ್ದ ಅಂತ ಚೇತನ ಹೇಳ್ಬೇಕಾದ್ರೆ, ಅವನೆಲ್ಲಿ ಇವನ್ ತಲೆ ಕಟ್ದ, ಇವನೇ ತಲೆ ಮೇಲೆ ಹಾಕೊಂಡು ಓಡಾಡ್ತಿದ್ದಾನೆ ಅಂತ ಕಾರ್ತಿ ಹೇಳ್ತಾ ಇರ್ತಾನೆ. ನೋಡ ಸೂರ್ಯ, ನೀನ್ ಇನ್ನೂ ಪ್ರಪಂಚನ ಸರಿಯಾಗಿ ತಿಳ್ಕೊಂಡಿಲ್ಲ ಕಣ. ನಾವ್ ಚೆನ್ನಾಗಿದ್ರೆ ಸ್ವಂತದವ್ರೆಲ್ರು ನಮ್ ಹತ್ರಕ್ ಬರ್ತಾರ ಕಣ. ಅದೇ ನಾವ್ ಕೆಳಗ್ ಬಿದ್ರೆ ಯಾರು ನಮ್ಮನ್ನ ನೋಡೋರ್ ಇರೋದಿಲ್ಲ. ನೋಡು, ನೀನ್ ಇವಾಗ ಮನೇನ ಬಿಡಿಸ್ಕೊಂಡ್ ಬಂದಿದ ತಕ್ಷಣ ಎಲ್ರು ಬಂದು ಮನೆಗ್ ಸೇರ್ಕೋತಾರೆ ಅಂತ ಚೇತನ ಹೇಳ್ಬೇಕಾದ್ರೆ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಏನೋ ಇವನು ಏನ್ ಹೇಳಿದ್ರೆ ಕಿವಿಗೆ ಹಾಕೊಳ್ತಿಲ್ಲ ಅಂತ ಕಾರ್ತಿ ಕೇಳ್ಬೇಕಾದ್ರೆ, ಲೋ, ನಿನಗ ಅವನ್ ಬಗ್ಗೆ ಚೆನ್ನಾಗ್ ಗೊತ್ತಿದೆ ತಾನೆ, ಅವ್ನ್ ಯಾವ್ದಾದ್ರು ಒಂದ್ ವಿಷಯ ಕೈ ಹಾಕಿದ್ರೆ ಯಾರೇನೇ ಹೇಳಿದ್ರು ಅದನ್ ಮುಗಿಯೋವರ್ಗು ಕೈ ಬಿಡೋ ಅಂತನಲ್ಲ. ಇವನ್ ಇಷ್ಟೊಂದೆಲ್ಲ ನಂಬಿದಾನೆ ಅಂದ್ರೆ ಅಂತದ್ದೇನಿದೆ ಆ ಕಾರಲ್ಲಿ, ಹೋಗ್ ನೋಡೋಣ ಬನ್ರೋ ಅಂತ ಹೇಳ್ತಾ ಕಾರ್ತಿ, ಚೇತನ ಮತ್ತೆ ಉಳಿದಿರೋ ಫ್ರೆಂಡ್ಸ್ ಎಲ್ಲ ಹೋಗಿ ಆ ಕಾರ್ಗಳನ್ನ ನೋಡ್ತಿರ್ತಾರೆ. ಆದ್ರೆ ಸೂರ್ಯ ಮಾತ್ರ ಕಷ್ಟಪಟ್ಟು ಹಗ್ಲು ರಾತ್ರಿ ಅಂದೆ ಆ ಕಾರ್ಗಳನ್ನ ರೆಡಿ ಮಾಡೋದ್ರಲ್ಲೇ ಇರ್ತಾನೆ. ಇದೇ ರೀತಿ ಪ್ರತಿದಿನನೂ ಇದನ್ನೇ ಮುಂದುವರ್ಸ್ಕೊಂಡ್ ಹೋಗ್ತಾ ಇರ್ತಾನೆ ಸೂರ್ಯ. ಒಂದ್ ದಿವ್ಸ ಮೀನಾ ಅಲ್ಲಿಗ್ ಬರ್ತಾಳೆ. ಏನ್ರಿ ಇದು, ಗಾಡಿಲಿರೋ ಪಾರ್ಟ್ಗಳೆಲ್ಲ ಆಚೆ ಇಟ್ಬಿಟ್ಟಿದೀರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಅಲ್ಲ ಮೀನಮ್ಮ, ಈ ತರ ಪಾರ್ಟನ್ನೆಲ್ಲ ಸರಿ ಮಾಡಿದ್ರೆ ತಾನೆ ಅದನ್ನೆಲ್ಲ ಒಟ್ಟಿಗೆ ಸೇರ್ಸಕ್ ಆಗೋದು ಅಂತ ಸೂರ್ಯ ಹೇಳ್ತಾನೆ. ರೀ, ನೀವೊಬ್ರೆ ಯಾಕೆ ಇಷ್ಟೊಂದು ಕಷ್ಟ ಪಡ್ತಾ ಇದೀರಾ, ಜೊತೆಲಿ ಯಾರಾದ್ರೂ ಇಟ್ಕೋಬೇಕು ತಾನೆ ಅಂತ ಮೀನಾ ಕೇಳ್ಬೇಕಾದ್ರೆ, ಹಂಗಲ್ಲ ಮೀನಮ್ಮ, ಇವಾಗ ಚಿಕ್ಕ ಚಿಕ್ಕ ಐಟಮ್ಗಳನ್ನೆಲ್ಲ ತಗೋಬೇಕು, ಅದಕ್ಕೆ ತುಂಬಾ ದುಡ್ಡು ಖರ್ಚಾಗುತ್ತೆ. ಅದ್ರಲ್ಲಿ ಇನ್ನೊಬ್ರನ್ನ ಹೇಗ್ ಕೆಲ್ಸಕ್ಕೆ ಇಟ್ಕೊಳ್ಳೋದು, ಅದಕ್ಕೆ ನಾನ್ ಯಾರನ್ನ ಕೆಲ್ಸಕ್ಕೆ ಇಟ್ಕೊಂಡಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಅಲ್ಲ ರೀ, ನೀವ್ ನನ್ನನ್ನ ಕರೆದಿದ್ರೆ ನಾನ್ ಬರ್ತಾ ಇರ್ಲಿಲ್ವಾ ಅಂತ ಮೀನಾ ಕೇಳ್ಬೇಕಾದ್ರೆ, ನೋ 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 ನೋ, ಅದು ಹೂ ಕಟ್ಟೋ ಕೈ, ಆ ಕೈಯಲ್ಲಿ ಸ್ಪ್ಯಾನರ್ ಎಲ್ಲ ಹಿಡ್ಕೋಬಾರ್ದು ಕಣಮ್ಮ, ಅದೆಲ್ಲ ಏನು ಬೇಡ ಅಂತ ಸೂರ್ಯ ಹೇಳ್ತಾನೆ. ರೀ, ಬೆಳಿಗ್ಗೆಯಿಂದ ತುಂಬಾನೇ ಕಷ್ಟಪಟ್ಟು ಕೆಲ್ಸ ಮಾಡ್ತಿದೀರಾ, ನೋಡಿ ನಿಮ್ ಮುಖನೇ ಬಾಡೋಗಿದೆ, ನೋಡಿ ನಿಮ್ ಮುಖ ಎಲ್ಲ ಹೆಂಗಾಗಿದೆ ಅಂತ ಹೇಳ್ತಾ ಮೀನಾ ತನ್ ಸೆರಗಲ್ಲಿ ಸೂರ್ಯನ್ ಮುಖ ಒರ್ಸಕ್ ಹೋದಾಗ, ಏ ಬಿಡ ಬಿಡ ಮೀನಾ ಅಂತ ಸೂರ್ಯ ಹೇಳ್ತಾನೆ. ಯಾಕ್ರಿ, ಏನಾಯ್ತು ಅಂತ ಮೀನಾ ಕೇಳ್ಬೇಕಾದ್ರೆ, ನೋಡಮ್ಮ, ಇದು ಆಯಿಲ್ ಗ್ರೀಸ್ ಎಲ್ಲ ಆಗಿರೋ ಮುಖ, ಇದೆಲ್ಲ ಸೋಪ್ ಹಾಕಿ ತೊಳೆದ್ರೆ ಹೊರಟೋಗುತ್ತೆ, ಸುಮ್ನೆ ಯಾಕೆ ನೀನ್ ಸೀರೆ ಹಾಳ್ ಮಾಡ್ಕೋತೀಯ, ಸುಮ್ನೆ ಇರು ಅಂತ ಸೂರ್ಯ ಹೇಳ್ತಿರ್ತಾನೆ. ಅದ್ ಸರಿ, ಮಧ್ಯಾಹ್ನ ಊಟ ಮಾಡಿದ್ರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಹ್ಮ್ ಹ್ಮ್ ತಿಂದೆ ಅಂತ ಸೂರ್ಯ ಹೇಳ್ತಾನೆ. ಹೌದಾ, ಏನ್ ತಿಂದ್ರಿ ಅಂತ ಮೀನಾ ಕೇಳ್ಬೇಕಾದ್ರೆ, ಆ ಏನೋ ಒಂದ್ ತಿಂದೆ ಬಿಡಮ್ಮ ಅಂತ ಸೂರ್ಯ ಹೇಳ್ತಾನೆ. ಸುಳ್ಳು ಹೇಳೋದ್ ಚೆನ್ನಾಗೆ ಕಲ್ತಿದೀರಾ, ಇಷ್ಟೊತ್ತಾದ್ರೂ ಹೊಟ್ಟೆ ಹಸ್ಕೊಂಡೆ ನೀವ್ ಕೆಲ್ಸ ಮಾಡ್ತಿದೀರಾ ಅಂತ ನನಗ್ ಗೊತ್ತು. ಅಲ್ಲ ರೀ, ಈ ರೀತಿ ಹಸ್ಕೊಂಡಿದ್ರೆ ನಿಮ್ ಗತಿ ಏನಾಗ್ಬೇಡ ಅಂತ ಮೀನಾ ಕೇಳ್ಬೇಕಾದ್ರೆ, ಅಯ್ಯೋ ಖಾಲಿ ಹೊಟ್ಟೆ ಏನಿಲ್ಲ ಕಣಮ್ಮ, ತುಂಬಾ ಟೀ ಕುಡ್ದಿದೀನಿ ಅಂತ ಸೂರ್ಯ ಹೇಳ್ತಾನೆ. ಟೀ ಕುಡಿದ್ರೆ ಸಾಕಾಗುತ್ತಾ, ಬನ್ನಿ ಮೊದ್ಲು ಊಟ ಮಾಡಿ ಅಂತ ಮೀನಾ ಕರಿಬೇಕಾದ್ರೆ, ಇರೋ ಮೀನಮ್ಮ, ಮೊದ್ಲು ಈ ಇಂಜಿನ್ಗಳನ್ನೆಲ್ಲ ರೆಡಿ ಮಾಡ್ಬೇಕು, ಅರ್ಧದಲ್ಲೇ ಬಿಟ್ ಬಂದ್ರೆ ಹೆಂಗೆ ಅಂತ ಸೂರ್ಯ ಕೇಳ್ತಾನೆ. ನೋಡಿ, ಮೊದ್ಲು ಊಟ ಮಾಡೋದ್ ಕಲೀರಿ, ಆಮೇಲೆ ಇದೆಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಇಲ್ಲ ಮೀನಾ, ಸ್ವಲ್ಪ ಟೈಮ್ ಸಿಕ್ಕಿದ್ರು ಅದನ್ನ ವೇಸ್ಟ್ ಮಾಡ್ಬಾರ್ದು, ಯಾಕಂದ್ರೆ ಅಷ್ಟೊಂದು ನಮ್ಗೆ ಟೈಮೇ ಇಲ್ಲಮ್ಮ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನಿವಾಗ ನಿಮ್ಗೆ ಕೆಲ್ಸ ನಿಲ್ಬಾರ್ದು ಅಷ್ಟೇ ತಾನೆ ಅಂತ ಹೇಳ್ತಾ ಮೀನಾ ತಾನೇ ಊಟದ ಡಬ್ಬಿನ ಓಪನ್ ಮಾಡಿ ಸೂರ್ಯನ್ಗೆ ತಿನ್ಸಕ್ ಹೋಗ್ತಾಳೆ. ಏ ಮೀನಾ, ಏನಿದು, ಹೇಳ್ತಾನೆ ಇದ್ರೆ ನಿನ್ ಪಾಡಿಗೆ ನೀನ್ ಊಟ ತಿನ್ಸಕ್ ಬಂದಿದ್ಯಲ್ಲ, ಸುಮ್ನೆ ನಿನ್ಗೆ ಯಾಕೆ ಕಷ್ಟ, ನೀನ್ ಇಟ್ಬಿಟ್ಟೋಗು, ನಾನ್ ಆಮೇಲೆ ಕೆಲ್ಸ ಎಲ್ಲ ಮುಗಿದ್ಮೇಲೆ ತಿಂತೀನಿ ಅಂತ ಮೀನಿನ್ಗೆ ಸೂರ್ಯ ಹೇಳ್ತಾನೆ. ನೋಡಿ, ನಿಮ್ಮನ್ನ ನಂಬೋದಕ್ಕಾಗೋದಿಲ್ಲ, ಸುಮ್ನೆ ನೀವ್ ಊಟ ಮಾಡಿ ಅಂತ ಹೇಳ್ತಾ ಮೀನಾ ಬಲವಂತವಾಗಿ ಸೂರ್ಯನ್ಗೆ ಊಟ ಮಾಡಿಸ್ತಾಳೆ. ರೀ, ಇಲ್ಲಿ ನಿಂತಿದ್ಯಲ್ಲ ಕಾರ್ಗಳು, ಇದನ್ನೆಲ್ಲ ರೆಡಿ ಮಾಡಕ್ ಆಗತ್ತಾ ಅಂತ ಮೀನಾ ಕೇಳ್ಬೇಕಾದ್ರೆ, ಯಾಕಮ್ಮ, ನನ್ ಮೇಲೆ ನಂಬಿಕೆ ಇಲ್ವಾ ಅಂತ ಸೂರ್ಯ ಕೇಳ್ತಾನೆ. ಅಯ್ಯೋ ಹಂಗಲ್ಲ ರೀ, ಇದ್ರಲ್ಲಿ ತುಂಬಾ ಕೆಲ್ಸ ಇದೆಯಲ್ವಾ ಅದಕ್ಕೆ ಕೇಳ್ದೆ ಅಂತ ಮೀನಾ ಹೇಳ್ದಾಗ, ಗೊತ್ತು ಕಣಮ್ಮ, ಇಲ್ಲಿ ತುಂಬಾನೇ ಕೆಲ್ಸ ಜಾಸ್ತಿನೇ ಇದೆ, ಆದ್ರೆ ಈ ಕಾರಲ್ಲಿ ಯಾವ್ಯಾವ್ದ್ರಲ್ಲಿ ಯಾವ್ಯಾವ ಪ್ರಾಬ್ಲಮ್ ಇದೆ ಅಂತ ನನಗೆ ಗೊತ್ತಾಗೋಗಿದೆ, ಅದೆಲ್ಲ ಬೇಗ ಬೇಗ ರೆಡಿ ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ರೀ, ನನ್ನಿಂದ ನಿಮ್ಗೆ ಯಾವ್ದೇ ರೀತಿ ಹೆಲ್ಪ್ ಮಾಡಕ್ ಆಗ್ತಿಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ ಅಂತ ಮೀನಾ ಹೇಳ್ದಾಗ, ನೋಡ್ವಿನಾ, ಚಿಕ್ಕ ವಯಸ್ಸಿಂದ ನಾನು ಕಾರ್ ಜೊತೆನೆ ಬೆಳೆದ್ಬಿಟ್ಟಿದೀನಿ ಕಣಮ್ಮ, ಅದಕ್ಕೆ ಇದ್ರಲ್ಲಿ
ನನ್ಗೆ ಯಾವ ಕೆಲ್ಸನೂ ಕಷ್ಟ ಅಂತ ಅನ್ಸೋದಿಲ್ಲ. ಹೇಗಾದ್ರೂ ಮಾಡಿ ಇದನ್ನೆಲ್ಲ ರೆಡಿ ಮಾಡ್ಬಿಡ್ಬೇಕು. ಆದಷ್ಟು ಬೇಗ ಸಾಲನ ತೀರ್ಸ್ಬಿಡ್ಬೇಕು. ಮತ್ತೆ ಅಪ್ಪನ ಮನೆಗ್ ಕರ್ಕೊಂಡ್ ಹೋಗ್ತೀನಿ ಅಂತ ಮಾತ್ ಬೇರೆ ಕೊಟ್ಟಿದೀನಿ. ಅವ್ರು ನನ್ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆನ ನಾನ್ ಉಳಿಸ್ಕೋಬೇಕಲ್ವೇನಮ್ಮ ಅಂತ ಸೂರ್ಯ ಹೇಳಿದಾಗ, ರೀ ಖಂಡಿತ ನೀವು ನಿಮ್ ಮಾತನ್ನ ಉಳಿಸ್ಕೋತೀರಾ. ಯಾಕಂದ್ರೆ ನಿಮ್ ಮೇಲೆ, ನಿಮ್ ಕೆಲ್ಸದ ಮೇಲೆ ನನ್ಗೆ ನಂಬಿಕೆ ಇದೆ ಅಂತ ಮೀನಾ ಹೇಳ್ತಾಳೆ. ಅದನ್ನ ಕೇಳಿ ಸೂರ್ಯನ್ಗೂ ಖುಷಿ ಆಗತ್ತೆ. ರೀ ಆಯ್ತಮ್ಮ, ನೀನ್ ಮನೆಗ್ ಹೋಗು ಅಂತ ಸೂರ್ಯ ಮೀನಿಂಗೆ ಹೇಳ್ಬೇಕಾದ್ರೆ, ರೀ ನೀವ್ ಮನೆಗ್ ಬರೋದಿಲ್ವಾ ಅಂತ ಮೀನಾ ಕೇಳ್ತಾಳೆ. ಏ ಏನ್ ಮೀನಾ ನೀನು, ಇಲ್ಲಿ ಇಷ್ಟೊಂದ್ ಕೆಲ್ಸ ಇದೆ, ಇದನ್ನೆಲ್ಲ ಇಟ್ಕೊಂಡು ಮನೆಗ್ ಬಾ ಅಂತ ಕರಿತಿದ್ಯಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡಿ ಮನೆಗ್ ಬಂದು ಮಲಗಿದ್ದು ಬೆಳಿಗ್ಗೆ ಎದ್ದು ಬಂದು ಕೆಲ್ಸ ನೋಡ್ಬೋದಲ್ವಾ ಅಂತ ಮೀನಾ ಕೇಳ್ತಾಳೆ. ಏ ಏನ್ ಮೀನಾ ನೀನು, ನಾನ್ ಮಲ್ಗಿದ್ರೆ ಕೆಲ್ಸನು ಮಕಾಡೆ ಮಲ್ಕೊಂಡ್ಬಿಡುತ್ತೆ ನೋಡು. ನೈಟ್ ಇಲ್ಲೇ ಉಳ್ಕೊಂಡೆ ಅಂತಂದ್ರೆ ಕೆಲ್ಸ ಬೇಗ ಮುಗ್ದೋಗುತ್ತಮ್ಮ, ಅರ್ಥ ಮಾಡ್ಕೊ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸರಿ ಆಯ್ತು ನಾನು ನಿಮ್ ಜೊತೆ ಇರ್ತೀನಿ ಅಂತ ಮೀನಾ ಹೇಳ್ತಾಳೆ. ಯಾಕೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹ್ಞೂ ಮತ್ತೆ ನನ್ನಿಂದ ಆಗೋ ಅಂತ ಚಿಕ್ಕ ಚಿಕ್ಕ ಹೆಲ್ಪ್ಗಳನ್ನೆಲ್ಲ ಮಾಡ್ಬೋದಲ್ವಾ ಅಂತ ಮೀನಾ ಹೇಳ್ತಾಳೆ. ಅದೆಲ್ಲ ಏನು ಬೇಡಮ್ಮ, ನಿನಗೆ ಬೆಳಗ್ಗೆ ಎಲ್ಲ ಹೂ ಕೊಡೋ ಕೆಲ್ಸ ಎಲ್ಲ ಇರುತ್ತೆ. ನೀನು ಚೆನ್ನಾಗ್ ಮಲ್ಗಿ ಎದ್ರೆ ತಾನೆ ನೀನು ಆ ಕೆಲ್ಸನೂ ನೋಡಕ್ಕಾಗೋದು. ಈ ಕೆಲ್ಸ ಎಲ್ಲ ಮುಗೀತು ಅಂದ್ರೆ ನಾನ್ ಮನೆಗ್ ಬರ್ತೀನಮ್ಮ, ನೀನ್ ಆರಾಮಾಗಿ ಹೋಗು ಅಂತ ಸೂರ್ಯ ಮೀನಂಗೆ ಹೇಳ್ತಾನೆ. ಇಲ್ಲ ರೀ, ನಿಮ್ಮನ್ನ ಈ ರೀತಿ ಒಂಟಿಯಾಗಿ ಬಿಟ್ಟು ಹೋಗೋದಕ್ಕೆ ನನ್ಗಿಷ್ಟ ಇಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡು ಮೀನಾ ಇದನ್ನೆಲ್ಲ ನಾನ್ ನೋಡ್ಕೋತೀನಿ, ನೀನ್ ಹೋಗಮ್ಮ ಮನೆಗೆ ಅಂತ ಹೇಳಿ ಸೂರ್ಯ ಮೀನನ್ನ ಸಮಾಧಾನ ಮಾಡಿ ಅಲ್ಲಿಂದ ಹೋಗು ಅಂತ ಹೇಳ್ತಿರ್ಬೇಕಾದ್ರೆ, ಮೀನಾ ಸೂರ್ಯ ಪಡ್ತಿರೋ ಕಷ್ಟನ ನೋಡಿ ತುಂಬಾನೇ ನೊಂದ್ಕೋತಾಳೆ. ಈ ಕಡೆ ಸೂರ್ಯ ಕಷ್ಟಪಟ್ಟು ಹಾಗೂ ಹೀಗೂ ಮಾಡಿ ಒಂದು ಕಾರ್ನ ರಿಪೇರಿ ಮಾಡಿ ಸ್ಟಾರ್ಟ್ ಮಾಡ್ತಾನೆ. ಆಗ ಅವನ ಮುಖದಲ್ಲಿರೋ ಖುಷಿನ, ಅವನಿಗಾಗ್ತಿರೋ ಸಂತೋಷನ ಯಾರ ಹತ್ರನೂ ಹೇಳ್ಕೊಳಕ್ ಆಗದೆ ಇರೋಷ್ಟು ಅವನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರತ್ತೆ. ಏನೋ ಒಂದು ಸಾಧನೆ ಮಾಡ್ಬಿಟ್ಟೆ ಅನ್ನೋ ಖುಷಿಲಿ ಸೂರ್ಯ ತುಂಬಾನೇ ಕುಣಿತಾ ಇರ್ತಾನೆ. ಇದೇ ರೀತಿ ತುಂಬಾನೇ ಕಷ್ಟಪಟ್ಟು ಕೊನೆಗೂ ಎಲ್ಲಾ ಕಾರ್ಗಳ್ನು ಸೂರ್ಯ ರೆಡಿ ಮಾಡ್ಬಿಡ್ತಾನೆ. ಹಾಗೆ ಆ ಕಾರ್ಗಳ ಮೇಲೆ SM ಟ್ರಾವೆಲ್ಸ್ ಅನ್ನೋ ಸ್ಟಿಕ್ಕರ್ನು ಸಹ ಅಂಟಿಸ್ತಾನೆ. ಕೊನೆಗೂ ತಾನು ಅನ್ಕೊಂಡಂಗೆ ಎಲ್ಲಾ ಕಾರ್ಗಳು ರೆಡಿ ಆಗೋದು ಅಂತ ಸೂರ್ಯ ತುಂಬಾನೇ ಖುಷಿಯಿಂದ ಆ ಕಾರ್ಗಳನ್ನ ನೋಡ್ಬೇಕಾದ್ರೆ ಅಷ್ಟರಲ್ಲಿ ಮೀನಾ ಬರ್ತಾಳೆ. ಮೀನನ್ನ ನೋಡ್ತಿದ್ದಂಗೆ ಸೂರ್ಯಂಗೆ ತುಂಬಾನೇ ಖುಷಿ ಆಗತ್ತೆ. ಆಗ ಅವಳು ಸಹ ಈ ಕಾರ್ಗಳನ್ನ ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ಹಾಗೆ ಆಶ್ಚರ್ಯದಿಂದ ಆ ಕಾರ್ಗಳನ್ನೇ ನೋಡ್ತಾ ಇರ್ತಾಳೆ. ರೀ ಏನಿದು, ಹೊಸ ಕಾರ್ಗಳನ್ನ ತಗೊಂಡ್ರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಅಯ್ಯೋ ಸುಮ್ನೆರಮ್ಮ, ಹೊಸ ಕಾರ್ ತಗೊಳಂಗಿದ್ರೆ ನಾನ್ ಎಲ್ಲ ಇರ್ತಾ ಇದ್ದೆ, ಆ ಹಳೆ ಕಾರ್ಗಳಿದ್ವಲ್ಲ ಅದೇ ನೀವು ಅಂತ ಸೂರ್ಯ ಹೇಳ್ದಾಗ, ಏನು ಹಳೆ ಕಾರ, ಏನ್ರಿ ಹೇಳ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಹ್ಞೂ ಕಣಮ್ಮ, ನೀನ್ ನೋಡ್ದಲ್ಲ ಹಳೆ ಕಾರ್ಗಳು ಅವೇನೇ ಇವೆಲ್ಲ ಅಂತ ಸೂರ್ಯ ಹೇಳ್ದಾಗ, ಮೀನಾ ಅಂತೂ ಅದನ್ನ ನೋಡ್ತಿದ್ದಂಗೆನೆ ಫುಲ್ ಶಾಕ್ ಆಗೋಗ್ತಾಳೆ. ಯಾಕಂದ್ರೆ ಪ್ರತಿಯೊಂದು ಕಾರ್ ಕೂಡ ಹೊಸ ಕಾರ್ ತರ ಕಾಣಿಸ್ತಿರುತ್ತೆ. ಆ ರೀತಿ ಸೂರ್ಯ ರೆಡಿ ಮಾಡಿರ್ತಾನೆ. ರೀ ನಿಜವಾಗ್ಲು ರೀ, ನಿಮ್ ಕೈಯಲ್ಲಿ ತುಂಬಾನೇ ಅದ್ಭುತ ಅಡ್ಗಿದೆ ಅಂತ ಹೇಳಿ ಮೀನಾ ಸೂರ್ಯನ್ ಕೈಗೆ ಮುತ್ ಕೊಡ್ತಾಳೆ. ನಿಜವಾಗ್ಲು ರೀ, ಇದೆಲ್ಲ ಕನ್ಸೋ ಅಥವಾ ನಿಜನೋ ಒಂದು ಅರ್ಥ ಆಗ್ತಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಇದ್ರಲ್ಲಿ ಡೌಟೇ ಇಲ್ಲಮ್ಮ, ಇದೆಲ್ಲ ಸತ್ಯನೇ ಅಂತ ಸೂರ್ಯ ಹೇಳ್ತಾನೆ. ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನನಗೆ ನಿಮ್ ಮೇಲೆ ನಂಬಿಕೆನೇ ಇರ್ಲಿಲ್ಲ, ಸಾರಿ ರೀ ಅಂತ ಮೀನಾ ಕೇಳ್ಬೇಕಾದ್ರೆ, ಏ ಹೋಗ್ಲಿ ಬಿಡು ಮೀನಾ, ನಾವೆಲ್ಲ ಮನುಷ್ಯರು ಕಣಮ್ಮ, ನಾವೆಲ್ಲ ಆತರ ಎಲ್ಲ ನಂಬೋದಿಲ್ಲ. ಆಗತ್ತೆ ಅಂದ್ರೆ ಯಾರ್ ತಾನೇ ನಂಬ್ತಾರೆ, ಆದ್ರೆ ಮಾಡ್ ತೋರ್ಸಿದ್ರೆ ಪ್ರತಿಯೊಬ್ರು ನಂಬ್ತಾರೆ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ, ಅಷ್ಟ್ರಲ್ಲಿ ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಅಲ್ಲಿಗ್ ಬರ್ತಾರೆ. ಹಲೋ ಸೂರ್ಯ, ಏನೋ ಆ ಕಾರ್ಗಳನ್ನೆಲ್ಲ ರಿಪೇರಿ ಮಾಡಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ತಗೊಂಡೋಗಿ ಸ್ಕ್ರಾಪ್ ಹಾಕ್ಬಿಟ್ಟ, ಅದಕ್ಕೆ ಬೇರೆ ಕಾರ್ಗಳನ್ನ ತಗೊಂಡ್ ಬಂದಿದ್ಯಾ ಅಂತ ಹೇಳ್ತಾ ಚೇತನ ನಗ್ಬೇಕಾದ್ರೆ, ಹೌದು ಕಣೋ ಇದನ್ನೆಲ್ಲ ತಗೊಂಡ್ ಬಂದೆ ಅಂತ ಕಾರ್ತಿ ಕೇಳ್ತಾನೆ. ಲೋ ಸೂರ್ಯ, ಎಲ್ಲಾದ್ರೂ ಲೋನ್ ತಗೊಂಡೇನೋ ಅಂತ ಚೇತನ ಕೇಳ್ಬೇಕಾದ್ರೆ, ಲೇ ತಗದ್ಬಿಟ್ಟ ಅಂದ್ರೆ ನೋಡು, ಇಲ್ಲಿತ್ತಲ್ಲಪ್ಪ ಹಳೆ ಕಾರ್ಗಳು, ಆ ಕಾರ್ಗಳೇ ಇವಾಗ ಹೊಸ ರೂಪ ಪಡ್ಕೊಂಡಿದೆ ನೋಡ್ರ ಇಲ್ಲಿ ಅಂತ ಸೂರ್ಯ ತೋರಿಸ್ತಾನೆ. ಅದನ್ನ ನೋಡಿದ ತಕ್ಷಣನೇ ಸೂರ್ಯನ್ ಫ್ರೆಂಡ್ಸ್ ಗಳಿಗೆಲ್ಲ ಶಾಕ್ ಆಗತ್ತೆ. ಲೋ ಆ ಹಳೆ ಕಾರ್ಗಳೇನೋ ಅಂತ ಚೇತನ ಕೇಳ್ಬೇಕಾದ್ರೆ, ಹೂ ಕಣೋ ಚೇತಾ ಅಂತ ಸೂರ್ಯ ಹೇಳ್ತಾನೆ. ಆಗ ಕಾರ್ತಿ, ಚೇತನ ಮತ್ತೆ ಉಳಿದಿರೋ ಫ್ರೆಂಡ್ಸ್ ಗಳೆಲ್ಲ ಆಶ್ಚರ್ಯದಿಂದ ಆ ಕಾರ್ಗಳನ್ನ ಸುತ್ತಿ ಸುತ್ತಿ ನೋಡ್ತಾ ಇರ್ತಾರೆ. ಇದನ್ನೆಲ್ಲ ಸೂರ್ಯ ವಿಡಿಯೋ ಮಾಡ್ಕೊತಿರ್ತಾನೆ. ಲೋ ಏನೋ ಇದು ಅಂತ ಕಾರ್ತಿ ಆಶ್ಚರ್ಯದಿಂದ ಕೇಳ್ಬೇಕಾದ್ರೆ, ನಾ ಹೇಳ್ದೆ ತಾನೆ ಇವತ್ತ ಹಲ್ ಕಿಸಿತಾ ಇರೋನು ನಾಳೆ ಬಾಯಿ ಬಿಟ್ಕೊಂಡ್ ನೋಡ್ಬೇಕು, ಹಂಗ್ ಮಾಡ್ತೀನಿ ಅಂತ ಹೇಳಿದೆ ತಾನೆ, ನೋಡ್ದ್ಯಾ ಅದಕ್ಕೆ ಸಾಕ್ಷಿ ಇದು ಅಂತ ಸೂರ್ಯ ಹೇಳ್ತಾನೆ. ಲೋ ನಿಜ ಹೇಳೋ, ಇದು ಆ ಹಳೆ ಕಾರಿನ, ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಕಾರ್ತಿಕ್ ಕೇಳ್ಬೇಕಾದ್ರೆ, ಲೋ ನಾನ್ ನಂಬೋದಿಲ್ಲ ಕಣೋ, ಇದ್ ಬೇರೆ ಕಾರ್ಗಳು ತಾನೆ ಅಂತ ಚೇತನ ಕೇಳ್ತಾನೆ. ಅಣ್ಣ ಅದೆಲ್ಲ ಏನಿಲ್ಲಣ್ಣ, ಅವರೇ ರೆಡಿ ಮಾಡಿರೋ ಕಾರ್ಗಳಿದು ಅಂತ ಮೀನಾ ಹೇಳ್ತಾಳೆ. ಲೋ ಸೂರ್ಯ, ಹೆಂಗೋ ಇದೆಲ್ಲ ಸಾಧ್ಯ ಅಂತ ಚೇತನ ಕೇಳ್ಬೇಕಾದ್ರೆ, ನಂಬಿರೋ ಕೈಗಳನ್ನ ನಾನ್ ಯಾವತ್ತಿ ಬಿಡೋದಿಲ್ಲ ಕಣೋ, ಎಲ್ಲ ಈ 2 ಕೈಯಿಂದಾನೆ ಅಂತ ಸೂರ್ಯ ಹೇಳ್ತಾನೆ. ಲೋ ಸೂರ್ಯ, ನೀನು ಬೇರೆ ಲೆವೆಲ್ ಬಿಡ, ನೀನ್ ಸೂಪರ್ ಕಣೋ ಅಂತ ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಸೂರ್ಯನ ಹೊಗಳ್ತಿರ್ತಾರೆ. ಆಗ ಸೂರ್ಯನ್ ಫ್ರೆಂಡ್ಸ್ ಗಳೆಲ್ಲ ಸೂರ್ಯನ, ತಪ್ಪಾಯ್ತು ನಾವ್ ಮಾತಾಡಿದ್ದು, ನೀನ್ ಬೇಜಾರಾಗಿದ್ರೆ ಕ್ಷಮಿಸ್ಬಿಡು ಅಂತ ಕೇಳ್ಕೊತಾರೆ.
ಏ ಇರ್ಲಿ ಬಿಡ ಚಿತ್ತ. ಆದ್ರೂನು ನೋಡೋ, ಇವಾಗ ಈ 5 ಗಾಡಿನು ಎಷ್ಟ್ ಚೆನ್ನಾಗಿ ರೋಡಲ್ಲಿ ಓಡುತ್ತೆ ಅಂತ. ಇನ್ಮೇಲೆ ನಮ್ ಜೀವನ ಇನ್ನೂ ಸೂಪರ್ ಆಗಿರುತ್ತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೋ, ಗಾಡಿಗಳು ನೋಡೋದಕ್ಕೆ ಹಂಗೆ ಪಳಪಳ ಅಂತ ಹೊಳಿತಾ ಇದೆ, ಆದ್ರೆ ಇದ್ರ ಕಂಡೀಷನ್ ಹೆಂಗೋ ಅಂತ ಕಾರ್ತಿಕ್ ಹೇಳ್ಬೇಕಾದ್ರೆ, ಲೇ, ಇಲ್ಲಿ 3 ಜನ 4 ಜನ ನಿಂತಿದ್ದೀರಾ, ಒಬ್ಬೊಬ್ರು ಒಂದೊಂದ್ ಗಾಡಿ ಶುರು ಮಾಡಿ ನೋಡ್ರೋ, ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗತ್ತೆ ಅಂತ ಸೂರ್ಯ ತುಂಬಾನೇ ಕಾನ್ಫಿಡೆಂಟ್ ಇಂದ ಹೇಳ್ಬೇಕಾದ್ರೆ, ಸರಿ ಆಯ್ತು ಬನ್ನಿ ನೋಡೋಣ ಅಂತ ಹೇಳಿ ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಒಂದೊಂದ್ ಕಾರಲ್ಲಿ ಹೋಗಿ ಕುತ್ಕೋತಾರೆ. ಹಾಗೆ ಅವ್ರೆಲ್ರೂ ಸೇರಿ ಗಾಡಿ ಸ್ಟಾರ್ಟ್ ಮಾಡಿ ಹೇಗಿದೆ ಅಂತ ಚೆಕ್ ಮಾಡ್ಬೇಕಾದ್ರೆ ಅವ್ರಿಗೆ ಶಾಕ್ ಆಗತ್ತೆ. ಯಾಕಂದ್ರೆ ಗಾಡಿಗಳನ್ನ ಸೂರ್ಯ ಅಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾನೆ. ಏನ್ ಮೀನಾ, ಇವಾಗ ನಿಮ್ಗೆ ಖುಷಿ ಆಯ್ತಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ತುಂಬಾ ಖುಷಿ ಆಗ್ತಿದೆ ರೀ, ಈ ಗಾಡಿಗಳನ್ನ ನೋಡ್ತಿದ್ರೆ ಇದ್ರ ಹಿಂದೆ ನಿಮ್ ಕಷ್ಟ ಎಷ್ಟಿದೆ ಅನ್ನೋದು ಕಾಣಿಸ್ತಾ ಇದೆ ಅಂತ ಮೀನಾ ಹೊಗಳ್ಬೇಕಾದ್ರೆ, ಏನ್ ಮಾಡೋದು ಮೀನಮ್ಮ, ನಮ್ ತರ ಜನಗಳೆಲ್ಲ ಕಷ್ಟಪಟ್ರೆ ತಾನೇ ಮುಂದಕ್ಕೆ ಬರಕ್ಕಾಗೋದು, ಮತ್ತೆ ಸಾಧನೆ ಮಾಡಕ್ಕಾಗೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ, ನನಗಿವಾಗ ನಿಮ್ ಮೇಲೆ ಪೂರ್ತಿಯಾಗಿ ನಂಬಿಕೆ ಬಂದಿದೆ, ನೀವು ಖಂಡಿತ ಸಾಧನೆ ಮಾಡೇ ಮಾಡ್ತೀರಾ ಅಂತ ಮೀನಾ ಹೇಳ್ತಾಳೆ. ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಅಲ್ಲಿಗ್ ಬಂದು, ಲೋ ಮಗ, ಒಳ್ಳೆ ಕಂಡೀಷನ್ ತಂದಿದೆ ಕಣೋ ಗಾಡಿನ, ಸೂಪರ್ ಆಗಿದೆ ಕಣೋ ಅಂತ ಹೇಳ್ಬೇಕಾದ್ರೆ ಸೂರ್ಯ ಎಲ್ರಿಗೂ ಊಟ ಮಾಡೋಣ ಬನ್ನಿ ಅಂತ ಕರೀತಾನೆ. ಲೋ, ನಾವು ತಿನ್ಕೊಂಡ್ ಬಂದಾಯ್ತು, ನಾವ್ ಟೀ ಕುಡ್ಕೊಂಡ್ ಬರ್ತೀವಿ, ನೀನ್ ಅಷ್ಟ್ರಲ್ಲಿ ಊಟ ಮುಗಿಸ್ಕೊ ಅಂತ ಹೇಳಿ ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಟೀ ಕುಡಿಯೋದಕ್ಕೆ ಅಂತ ಹೋಗ್ತಾರೆ. ಸೂರ್ಯ ಮತ್ತೆ ಮೀನಾ ಇಬ್ರು ಊಟ ಮಾಡೋದಕ್ಕೆ ಅಂತ ಕುತ್ಕೋತಾರೆ. ಏ ಮೀನಾ, ನೋಡು ಆಚೆ ಕಡೆ ತುಂಬಾ ಬಿಸ್ಲಿದೆ, ಬಾ ಅಂತ ಹೇಳಿ ಸೂರ್ಯ ಮೀನನ್ನ ಕರ್ಕೊಂಡು ಕಾರ್ ಒಳಗಡೆ ಕೂರ್ಸಿ ಅಲ್ಲಿ AC ಆನ್ ಮಾಡಿ ಅವಳ ಜೊತೆ ಊಟ ಮಾಡ್ತಿರ್ತಾನೆ. ನೋಡ್ದ ಮೀನಾ, ನಾವೇ ಕಷ್ಟಪಟ್ಟು ರೆಡಿ ಮಾಡಿರೋ ಗಾಡಿ ಅದ್ರೊಳಗಡೆ ಇಬ್ರು ಕುತ್ಕೊಂಡು ಈ ರೀತಿ ಊಟ ಮಾಡ್ತಿದ್ರೆ ಎಷ್ಟು ಖುಷಿ ಆಗ್ತಿದೆ ಅಲ್ಲ. ನಮ್ ಕುಟುಂಬದಲ್ಲೂ ಇದೇ ಖುಷಿ ಬರ್ಬೇಕು ಮೀನಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ, ನೀವ್ ಇರ್ಬೇಕಾದ್ರೆ ನಮ್ಗೇನ್ರಿ ಚಿಂತೆ, ಅದ್ರಲ್ಲಿ ಯಾವ್ದೇ ರೀತಿ ಡೌಟೇ ಇಲ್ಲ ನನಗೆ ಅಂತ ಮೀನಾ ಹೇಳ್ತಿರ್ತಾಳೆ. ಹಾಗೆ ಅವರಿಬ್ರು ಮಾತಾಡ್ತಾ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಈ ಕಡೆ ರಂಗನಾಥ್ ಅವರು ಮನೆ ಇಂಥ ಪರಿಸ್ಥಿತಿನಲ್ಲಿ ಇದೆಯಲ್ಲ, ಸೂರ್ಯ ಎಷ್ಟೊಂದ್ ಕಷ್ಟ ಪಡ್ತಿದಾನಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಅಷ್ಟರಲ್ಲಿ ಲಾಯರ್ ಮನೆಗ್ ಬರ್ತಾರೆ. ಆಗ ಶಾಂತಿ, ಮೀನಾ, ಕುಸುಮ ಮತ್ತೆ ಮಂಜ ಎಲ್ರು ಲಾಯರ್ನ ಬಂದು ಮಾತಾಡಿಸ್ತಿರ್ತಾರೆ. ಲಾಯರ್ ಮಾತ್ರ ತುಂಬಾ ಯೋಚನೆ ಮಾಡ್ತಿರ್ಬೇಕಾದ್ರೆ, ಯಾಕ್ ಮೇಡಮ್ ಏನಾಯ್ತು, ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನೋಡಿ, ಇವಾಗ ನಾನ್ ಹೇಳೋ ಮಾತಿನ ಕೇಳಿ ಯಾರು ಗಾಬರಿ ಆಗ್ಬಾರ್ದು. ನೋಡಿ, ಇನ್2 ದಿವಸದಲ್ಲಿ ಮನಿನ ಹರಾಜ್ ಹಾಕ್ಬೇಕು ಅಂತ ಅವರು ಫೈನಾನ್ಸಿಯರ್ ಮೂಲಕ ನಿಮ್ಗೆ ನೋಟಿಸ್ ಕಳ್ಸಿದ್ದಾರೆ ಅಂತ ಲಾಯರ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಆಗ ರಂಗನಾಥ್ ಅವರು ಆ ಆರ್ಡರ್ ಕಾಪಿನ ಓದಿ ನೋಡ್ತಾರೆ. ಅವರು ಸಹ ತುಂಬಾನೇ ಶಾಕ್ ಆಗ್ತಾರೆ. ಈಗಾಗ್ಲೇ ಹರಾಜ್ ಹಾಕೋದಿಕ್ಕೆ ಡೇಟು ಟೈಮ್ ಎಲ್ಲ ಫಿಕ್ಸ್ ಆಗಿದೆ ಅಂತ ಲಾಯರ್ ಹೇಳ್ಬೇಕಾದ್ರೆ, 2 ದಿವಸದಲ್ಲಿ ದುಡ್ಡನ್ನ ಅರೇಂಜ್ ಮಾಡ್ಕೊಡಕ್ ಆಗುತ್ತಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಲ್ಲ ಮೇಡಮ್, ನಾವು ಟೈಮ್ ತಗೊಂಡಿದೀವಲ್ಲ, ದುಡ್ಡನ್ನ ಕಟ್ತೀವಿ ಅಂತ ಹೇಳಿದೀವಿ, ಆಗಿದ್ಮೇಲೆ ಈ ಹರಾಜೆಲ್ಲ ಯಾಕೆ ಅಂತ ಮೀನಾ ಕೇಳ್ತಾಳೆ. ಗೊತ್ತಿಲ್ಲ ಮೀನಾ, ಅವ್ರ ಕಡೆಯಿಂದ ನಮ್ಗೆ ಯಾವ್ದೇ ರೀತಿ ಅವಕಾಶನ ಕೊಡಬಾರ್ದು ಅಂತ ಈ ರೀತಿ ಮಾಡಿದ್ದಾರೆ. ಇದೆಲ್ಲ ಆ ವಿಶಾಲು ಪ್ಲಾನು, ಅವಳೆ ಆ ಫೈನಾನ್ಷಿಯರ್ಗೆ ಹೇಳಿ ಇವತ್ತು ಇಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾಳೆ ಅಂತ ಲಾಯರ್ ಹೇಳ್ತಿರ್ತಾರೆ. ಅಯ್ಯೋ, ನನ್ನ ಮನೆ ಹರಾಜ್ ಆಗ್ತಿದ್ಯಾ ಅಂತ ಶಾಂತಿ ಕಣ್ಣೀರ್ ಹಾಕ್ಬೇಕಾದ್ರೆ, ನೀವೆಲ್ಲಿ ದುಡ್ಡನ್ನ ಕಟ್ಟಿ ಮನೆನ ಬಿಡಿಸ್ಕೊಬಿಡ್ತೀರೋ ಅಂತ ಅವ್ರು ಈ ರೀತಿ ಅರ್ಜೆಂಟ್ ಅಲ್ಲಿ ಕೆಲಸ ಮಾಡಿದ್ದಾರೆ ಅಂತ ನನ್ಗನ್ನಿಸ್ತಾ ಇದೆ ಅಂತ ಲಾಯರ್ ಹೇಳ್ತಾರೆ. ಎಷ್ಟು ಕಷ್ಟಪಟ್ಟು ಕಟ್ಟಿರೋ ಮನೆ ಅದು, ಈಗ ಅದು ನಮ್ ಕೈ ಬಿಟ್ಟು ಹೋಗ್ತಾ ಇದೆ, ಏನ್ ಮಾಡ್ಲಿ ದೇವ್ರೆ ನಾನು ಅಂತ ಶಾಂತಿ ಕಣ್ಣೀರ್ ಹಾಕ್ತಿರ್ತಾಳೆ. ಅಮ್ಮ, ಬೇರೆ ಏನು ಇದಕ್ಕೆ ವ್ಯವಸ್ಥೆ ಮಾಡಕ್ ಆಗೋದಿಲ್ವಾ, ಹರಾಜ್ ಆಗದೆ ಇರೋ ರೀತಿ ಮನಿನ ತಡಿಯಕ್ ಆಗೋದಿಲ್ವಾ ಅಂತ ಕುಸುಮಾರು ಲಾಯರ್ನ ಕೇಳ್ತಾರೆ. ಟೈಮ್ ತುಂಬಾ ಕಡಿಮೆ ಇದೆ, ಸ್ಟೇ ಆರ್ಡರ್ ತರ್ಬೋದೋ ಇಲ್ವೋ ಅದು ಗೊತ್ತಿಲ್ಲ ಅಂತ ಲಾಯರ್ ಹೇಳ್ತಾರೆ. ಅಷ್ಟ್ರಲ್ಲಿ ಸೂರ್ಯ ಮನೆಗ್ ಬರ್ತಾನೆ. ಶಾಂತಿ ಅಳ್ತಾ ಇರೋದನ್ನ ಮತ್ತೆ ರಂಗನಾಥ್ ಅವರು ತುಂಬಾ ಬೇಜಾರಲ್ಲಿರೋದನ್ನ ನೋಡಿ ಸೂರ್ಯ ಏನಾಯ್ತು ಎತ್ತ ಅಂತ ವಿಚಾರಿಸ್ಬೇಕಾದ್ರೆ ಲಾಯರ್ ಮೇಡಮ್ ನಡೆದಿರೋ ವಿಷಯನೆಲ್ಲ ಹೇಳ್ತಾರೆ. ಅದನ್ನ ಕೇಳಿ ಸೂರ್ಯನ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಇಲ್ಲ ಸೂರ್ಯ, ಎಲ್ಲ ನಮ್ಗೆ ಯಾಕಪ್ಪ ಆಗ್ತಾ ಇದೆ, ನಾವ್ ಯಾರ್ಗಪ್ಪ ದ್ರೋಹ ಮೋಸ ಮಾಡಿದೀವಿ ಅಂತ ಹೇಳ್ಕೊಂಡು ರಂಗನಾಥ್ ಅವರು ತುಂಬಾನೇ ಅಳ್ತಿರ್ತಾರೆ. ನನ್ಗೆ ನಿಮ್ ಪರಿಸ್ಥಿತಿ ಅರ್ಥ ಆಗ್ತಾ ಇದೆ, ಆದ್ರೂ 2 ದಿವಸದಲ್ಲಿ ಅಷ್ಟು ದುಡ್ಡನ್ನ ರೆಡಿ ಮಾಡಕ್ ಆಗತ್ತಾ, ನಿಮ್ಮಿಂದ ಅದು ಸಾಧ್ಯನಾ ಅಂತ ಲಾಯರ್ ಕೇಳ್ತಾರೆ. ಮೇಡಮ್, ಆ ವಿಶಾಲಾಕ್ಷಿ ನಮ್ಗೆ ಯಾವಾಗ ಏನ್ ಮಾಡ್ಬೇಕು ಅಂತಾನೆ ಕಾಯ್ತಿರ್ತಾಳೆ, ಟೈಮ್ ನೋಡಿ ನಮ್ಗೆ ಸರಿಯಾಗಿ ಹೊಡ್ತಾ ಕೊಟ್ಟಿದ್ದಾಳೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅವಳು ಚೆನ್ನಾಗಿರೋದಿಲ್ಲ, ಅವಳು ಹಾಳಾಗೋಗ್ತಾಳೆ, ಜೊತೆಲೇ ಇದ್ದು ನಮ್ ಬೆನ್ಗೆ ಚೂರಿ ಹಾಕ್ಬಿಟ್ಲು, ನನ್ನ ಮನೆನೆ ಕೊಂಡ್ಕೊಳಕ್ ನೋಡ್ತಾ ಇದ್ದಾಳೆ ಅಂತ ಹೇಳ್ತಾ ಶಾಂತಿ ಅಳ್ತಿರ್ತಾಳೆ. ಮೇಡಮ್, ಲೀಗಲ್ ಆಗಿ ಏನು ಮಾಡಕ್ ಆಗೋದಿಲ್ವಾ ಅಂತ ಮಂಜ ಕೇಳ್ಬೇಕಾದ್ರೆ, ನಾನು ಲೀಗಲ್ ಆಗಿ ಏನೇನ್ ಮಾಡ್ಬೇಕು ಅದನ್ನೆಲ್ಲ ನೋಡ್ದೆ, ಆದ್ರೆ ಅವ್ರ ಎಲ್ಲಾ ಜಾಗದಲ್ಲೂ ಬ್ಲಾಕ್ ಮಾಡ್ತಾ ಇದಾರೆ, 2 ದಿವಸದೊಳಗಡೆ ದುಡ್ಡು ಕಟ್ಟಿದ್ರೇನೆ ನೀವು ಆಕ್ಷನ್ ನ ತಡಿಯಕ್ಕಾಗೋದು ಅಂತ ಲಾಯರ್ ಹೇಳ್ಬೇಕಾದ್ರೆ, ಸೂರ್ಯ, ನನ್ಗೆ ಯಾಕೋ ಕೈ ಕಾಲೆಲ್ಲ ನಡುಕ್ತಿದೆ ಕಣಪ್ಪ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಗಾಬರಿ ಆಗತ್ತೆ. ಅಪ್ಪಯ್ಯ, ನೀನ್ ಕುತ್ಕೋ ಅಪ್ಪಯ್ಯ ಅಂತ ಹೇಳ್ತಾ ಸೂರ್ಯ ರಂಗನಾಥ್ ಅವ್ರನ್ನ ಕೂರಿಸ್ತಾನೆ. ಆಗ ಕುಸುಮ ಅವರು ನೀರ್ ತಗೊಂಡ್ ಬಂದು
ರಂಗನಾಥ್ ಅವ್ರಿಗೆ ಕೊಡ್ತಾನೆ. ಅಪ್ಪ ನೀನೇನು ತಲೆ ಕೆಡ್ಸ್ಕೊಬಿಡಪ್ಪ, ಎಲ್ಲ ಸರಿ ಹೋಗುತ್ತೆ. ಕಾರ್ಗಳನ್ನೆಲ್ಲ ನಾನ್ ರೆಡಿ ಮಾಡ್ಬಿಟ್ಟೆ ಅಪ್ಪ. ದುಡ್ಡನ್ನ ಬೇಗ ಅರೇಂಜ್ ಮಾಡೋಣ ಅಪ್ಪ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಯ್ ಏನೋ ಮಾತಾಡ್ತಾ ಇದ್ಯಾ ನೀನು? ಈಗ ತಾನೇ ಆ ಗಾಡಿಗಳನ್ನ ರೆಡಿ ಮಾಡಿದೀನಿ ಅಂತ ಹೇಳಿದ್ಯಾ, ಈಗ ಅದಕ್ಕೆ ಡ್ರೈವರ್ಗಳನ್ನ ಇಟ್ಟು ಅದ್ರಿಂದ ನೀನು ಸಂಪಾದನೆ ಮಾಡೋದ್ ಯಾವಾಗ? ನಾವ್ ಯಾವಾಗ್ಲೂ ಸಾಲ ತೀರ್ಸೋದು ಅಂತ ಶಾಂತಿ ಕೇಳ್ತಾಳೆ. ಆಗ ಸೂರ್ಯ ಯೋಚನೆ ಮಾಡ್ಬೇಕಾದ್ರೆ, ನಮ್ ಮನೆ ನನ್ಗೆ ವಾಪಸ್ ಸಿಗುತ್ತೆ ಅನ್ನೋ ನಂಬಿಕೆನೆ ನನಗಿಲ್ಲ, ಎಲ್ಲ ನಮ್ ಕೈ ಬಿಟ್ಟು ಹೋಯ್ತು. ಕೆಲವ್ರನ್ನ ನಂಬಿದ್ದು ನಂದೇ ದೊಡ್ಡ ತಪ್ಪು, ಎಲ್ರು ನನ್ನನ್ನ ಕೈ ಬಿಟ್ಬಿಟ್ರು ಅಂತ ಹೇಳ್ಕೊಂಡು ಶಾಂತಿ ಕಣ್ಣೀರ್ ಹಾಕ್ಬೇಕಾದ್ರೆ ಅವ್ರು ನಮ್ಮನ್ನೇ ಹೇಳ್ತಿದಾರೆ ಅಂತ ಸೂರ್ಯ ಮೀನಿಂಗ್ಗೆ ಅರ್ಥ ಆಗತ್ತೆ. ಅಪ್ಪ ಇನ್2 ದಿವಸ ಟೈಮ್ ಇದೆ ಅಲ್ವಪ್ಪ, ಅಷ್ಟ್ರಲ್ಲಿ ನಾನ್ ದುಡ್ಡನ್ನ ಅರೇಂಜ್ ಮಾಡ್ತೀನಿ ಅಪ್ಪ. ಮೇಡಮ್ ನೀವ್ ಸ್ವಲ್ಪ ಟೈಮ್ ಕೇಳಕ್ಕಾಗತ್ತಾ ನೋಡಿ, ಉಳಿದಿದ್ದನ್ನೆಲ್ಲ ನಾನ್ ನೋಡ್ಕೋತೀನಿ ಅಂತ ಸೂರ್ಯ ಹೇಳ್ದಾಗ, ಇಲ್ಲ ಸೂರ್ಯ ಇನ್ಮೇಲೆ ಏನು ಮಾಡಕ್ಕಾಗೋದಿಲ್ಲ, ನನ್ನಿಂದ ಕೈಲಾದಷ್ಟು ನಾನು ಟ್ರೈ ಮಾಡ್ದೆ, ಆದ್ರೆ ಇನ್2 ದಿವಸದಲ್ಲಿ ಮನೆನ ಹರಾಜ್ ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಲಾಯರ್ ಹೇಳ್ತಾರೆ. ಅದನ್ನ ಕೇಳಿ ಶಾಂತಿ ಇನ್ನು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ರೀ ನಾವಿಷ್ಟೆಲ್ಲ ಕಷ್ಟಪಟ್ವಿ, ಆದ್ರೆ ಕೊನೆ ಟೈಮಲ್ಲಿ ಮನೆ ನಮ್ ಕೈ ಬಿಟ್ಟು ಹೋಗುತ್ತೇನ್ರಿ ಅಂತ ಮೀನಾ ಕೇಳ್ಬೇಕಾದ್ರೆ, ಈ ಮೀನಾ ಅವ್ರ ತರ ನೀನು ನಂಬಿಕೆ ಕಳ್ಕೊಂಡ್ರೆ ಹೆಂಗ್ ಹೇಳು? ಈಗ ರೆಡಿ ಆಗಿರೋ ಕಾರ್ನ ನನ್ಗೆ ಗೊತ್ತಿರೋ ಫೈನಾನ್ಷಿಯರ್ ಹತ್ರ ತೋರಿಸಿ ಇದ್ರ ಮೇಲೆ ಸಾಲ ತಗೊಳಕ್ ನೋಡ್ತೀನಿ, ಯಾಕಂದ್ರೆ ಇದಕ್ಕೂ ಮುಂಚೆ ನಾನು ಅವ್ರ ಹತ್ರನೇ ಅಲ್ವಾ ಅಡ ಇಟ್ಟಿದ್ದು, ಆದ್ರೆ ಏನ್ ಮಾಡೋದು, ಸ್ವಲ್ಪ ಬಡ್ಡಿ ಜಾಸ್ತಿ, ನಾನು ಅವ್ರ ಹತ್ರ ಮಾತಾಡ್ ನೋಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ರಿವಿ ಹೇಗಾದ್ರೂ ಮಾಡಿ ನಮ್ ಮನೆನ ವಾಪಸ್ ಬಿಡಿಸ್ಕೊಂಡ್ ಬನ್ನಿ, ಅತ್ತೆ ಮಾವನ್ ಗೌರವ ಮರ್ಯಾದೆ ಎಲ್ಲ ಅದ್ರಲ್ಲೇ ಇದೆ ರೀ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ರಂಗನಾಥ್ ಅವ್ರಿಗೆ ಧೈರ್ಯ ಹೇಳಿ, ಖಂಡಿತ ನಾನು ಮನೆನ ಬಿಡಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಸೂರ್ಯ ಒಬ್ಬ ಫೈನಾನ್ಷಿಯರ್ ನ ನೋಡೋದಿಕ್ಕೆ ಅಂತ ಬಂದಾಗ ಅವನು ಸೂರ್ಯನ್ಗೆ ಸಾಲ ಕೊಡಕ್ ಆಗೋದಿಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತ ಸೂರ್ಯ ಕೇಳ್ದಾಗ, ನೋಡಪ್ಪ ದುಡ್ಡು ತಗೊಳ್ಬೇಕಾದ್ರೆ ಸೈಲೆಂಟ್ ಆಗಿ ಒಂದ್ ತಗೋತೀಯ, ಆಮೇಲೆ ಅದ್ಯಾವ್ ಲೆಕ್ಕ ಇದ್ಯಾವ್ ಲೆಕ್ಕ ಅಂತ ನಮ್ ಜೊತೆನೆ ಜಗಳ ಮಾಡ್ತೀಯ, ಇದೇ ರೀತಿ ತಾನೆ ಮುಂಚೆ ಸಾಲ ತಗೊಂಡಿದ್ದವ್ರನ್ನೆಲ್ಲ ಜೊತೆ ಕರ್ಕೊಂಡ್ ಬಂದು ನೀನ್ ಜಗಳ ಮಾಡಿದ್ದು, ಅದನ್ನ ನಾನಿನ್ನು ಮರ್ತಿಲ್ಲ ಅಂತ ಫೈನಾನ್ಷಿಯರ್ ಹೇಳ್ತಾನೆ. ಸರ್ ಈ ರೀತಿ ಎಲ್ಲ ಹೇಳ್ಬೇಡಿ ಸರ್, ಅವಾಗ ಯಾರಿಗೂ ತೊಂದ್ರೆ ಆಗ್ಬಾರ್ದು ಅಂತ ಆ ರೀತಿ ಮಾಡ್ತಿದ್ದೆ, ಆದ್ರೆ ಇವಾಗ ಕಣ್ಮುಂದೆ ಅನ್ಯಾಯ ನಡೀತಾ ಇದ್ರು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಸರ್, ನನ್ಗೆ ನನ್ ಕಷ್ಟನೇ ದೊಡ್ಡದಾಗಿದೆ, ನನಗ್ ಬೇರೆ ದಾರಿ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ನೀನು ವಾಯ್ಸಲ್ಲೇ ಗೊತ್ತಾಗ್ತಾ ಇದೆ, ನನ್ನೇ ಅನ್ಯಾಯವಾಗಿ ಬಡ್ಡಿ ತಗೊಳ್ಳೋನು ಅಂತ ಹೇಳ್ತಿದ್ದೆ ಅಂತ ಫೈನಾನ್ಷಿಯರ್ ಹೇಳ್ಬೇಕಾದ್ರೆ, ಅಯ್ಯೋ ಸರ್ ನಾನ್ ಆತರ ಎಲ್ಲ ಹೇಳಿಲ್ಲ ಸರ್ ಅಂತ ಸೂರ್ಯ ಹೇಳ್ತಾನೆ. ನೋಡಪ್ಪ ನೀನ್ ಯಾರು ಏನು ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ, ಯಾರ್ಯಾರಿಗೋಸ್ಕರನೋ ಬಂದು ನೀನು ಜಗಳ ಮಾಡ್ಕೊಳ್ಳೋದ, ನೀನು ಬಡ್ಡಿ ಕಟ್ಟಿಲ್ಲ ಅಂದ್ರೆ ನಾವ್ ಅದಕ್ಕೂ ಬಡ್ಡಿ ಹಾಕ್ತೀವಿ ಕಣಪ್ಪ, ಯಾಕಂದ್ರೆ ನನ್ ಬಿಸ್ನೆಸ್ ಅದು ಅಂತ ಫೈನಾನ್ಷಿಯರ್ ಹೇಳ್ತಾನೆ. ಸರ್ ಹಳೆದನ್ನೆಲ್ಲ ಮರ್ತ್ಬಿಡಿ ಸರ್, ಈಗ ನನ್ಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕಾಗಿದೆ ಸರ್, ಅರ್ಥ ಮಾಡ್ಕೊಳ್ಳಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸರಿ ಆಯ್ತು ಯಾವ್ದನ್ನ ನಂಬಿ ನಿನ್ಗೆ ದುಡ್ಡು ಕೊಡ್ಬೇಕು ಅಂತ ಹೇಳ್ತಾ ಇದ್ಯಾ, ನೀನು ತುಂಬಾ ಕುಡಿಯೋನು ರೌಡಿ ತರ ಆಡ್ತಿರ್ತೀಯ ಅಂತ ಆ ಫೈನಾನ್ಷಿಯರ್ ಹೇಳ್ಬೇಕಾದ್ರೆ, ಇಲ್ಲ ಸರ್ ನಾನ್ ಮೊದ್ಲಿನ ತರ ಇಲ್ಲ, ಮದ್ವೆ ಆದ್ಮೇಲೆ ನಾನ್ ಬದ್ಲಾಗಿದ್ದೀನಿ ಸರ್ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ ಪ್ರತಿಯೊಬ್ಬ ಕುಡುಕನು ಹೇಳೋ ಇದೇ ಮಾತು ಕಣಪ್ಪ, ನೀನೇನ ನಂಬಿ ದುಡ್ಡೆಲ್ಲ ಕೊಡಕ್ ಆಗೋದಿಲ್ಲ, ಓವರ್ ಆಗಿ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಮಾತಾಡ್ತೀಯಾ, ಬೇರೆ ಎಲ್ಲಾದ್ರೂ ಹೋಗಿ ಕೇಳೋಗು ಹೋಗಿ ಇಲ್ಲಿಂದ ಅಂತ ಆ ಫೈನಾನ್ಷಿಯರ್ ಹೇಳ್ಬೇಕಾದ್ರೆ, ಸರ್ ಪ್ಲೀಸ್ ಸರ್ ಇವಾಗ ನಮ್ ಮನೆ ಸಾಲದಲ್ಲಿದೆ ಸರ್, ಈಗಿಂದೀಗ್ಲೇ ಅದಕ್ಕೆ ದುಡ್ಡಿನ ವ್ಯವಸ್ಥೆ ಮಾಡ್ಬೇಕು ಸರ್, ಇಲ್ಲಾಂದ್ರೆ ಹರಾಜು ಆಗ್ಬಿಡತ್ತೆ ಅಂತ ಸೂರ್ಯ ತುಂಬಾನೇ ಕೇಳ್ಕೊತಾನೆ. ಆದ್ರೆ ಆ ಫೈನಾನ್ಷಿಯರ್ ದುಡ್ಡು ಕೊಡೋದಿಲ್ಲ, ಹೊರಟೋಗು ಅಂತ ಹೇಳ್ತಾನೆ. ಆದ್ರೂ ಸೂರ್ಯ ತುಂಬಾನೇ ಕೇಳ್ಕೊತಾನೆ. ನೋಡು ರೋಡಲ್ಲಿ ಹೋಗೋನ್ ಯಾರಿಗ್ ಬೇಕಾದ್ರೂ ಸಾಲ ಕೊಡ್ತೀನಿ, ಆದ್ರೆ ನೀನು ಕೊಡೋದಿಲ್ಲ ಅಂತ ಆ ಫೈನಾನ್ಷಿಯರ್ ಮುಖ ಕೊಡ್ದಂಗೆ ಹೇಳ್ಬಿಡ್ತಾರೆ. ಸರ್ ಪ್ಲೀಸ್ ಸರ್ ನೀವು ಸುಮ್ನೆ ಕೊಡ್ಬೇಡಿ ಸರ್, ನನ್ನ ಹತ್ರ 5 ಕಾರ್ ಇದೆ, ಆ 5 ಕಾರ್ನ ಅಡ ಇಟ್ಕೊಂಡು ಸಾಲ ಕೊಡಿ ಅಂತ ಸೂರ್ಯ ಕೇಳ್ತಾನೆ. ನೋಡ 5 ಕಾರು 10 ಕಾರು ಅಂತ ಸುಮ್ನೆ ಕತೆ ಹೇಳ್ಬೇಡ, ನಿನಗೆ ನಾನು ದುಡ್ಡೇ ಕೊಡೋದಿಲ್ಲ, ಇಲ್ಲಿಂದ ಹೋಗ್ತಾ ಇರು ಅಂತ ಆ ಫೈನಾನ್ಷಿಯರ್ ಹೇಳ್ತಾನೆ. ಆಗ ಸೂರ್ಯ ಬೇಜಾರಲ್ಲಿ ಹೋಗ್ಬೇಕಾದ್ರೆ ಆಗ ಆಚೆ ಕಡೆ ನಿಂತ್ಕೊಂಡು ಒಬ್ಬ ವ್ಯಕ್ತಿ ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ. ಅವನು ಸೂರ್ಯನ ಹತ್ರ ಬಂದು, ಸೂರ್ಯ ಆ ಮನುಷ್ಯ ಹೇಳಿದನ್ನೆಲ್ಲ ನಾನ್ ಕೇಳಿಸ್ಕೊಂಡೆ ಕಣಪ್ಪ, ನಾವ್ ಬದ್ಲಾಗಿದೀವಿ ಅಂದ್ರು ಯಾರು ನನ್ನನ್ನ ನಂಬೋದಿಲ್ಲ ಕಣಪ್ಪ, ನಾನು ಕುಡಿಯೋದ್ ಬಿಟ್ಟು 2 ವರ್ಷ ಆಯ್ತು, ಆದ್ರೆ ಈಗ್ಲೇ ಜನ ನನ್ನನ್ನ ಕುಡ್ಕ ಅಂತಾನೆ ಕರೀತಾರೆ, ಕಾಲ್ ಎಡವಿ ಬಿದ್ರೇನು ಕುಡ್ದಿರೋ ಮತ್ತಲ್ಲಿ ಬಿದ್ದವನೇ ನೋಡು ಅಂತ ಹೇಳ್ತಾರೆ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ, ಈಗಿಂದೀಗ್ಲೇ ನನ್ಗೆ ದುಡ್ಡಿನ ಅವಶ್ಯಕತೆ ತುಂಬಾನೇ ಇದೆ ಅಂತ ಸೂರ್ಯ ಅಳ್ತಿರ್ತಾನೆ. ನೋಡಪ್ಪ ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗತ್ತೆ, ಮಾಮೂಲಿಯಾಗಿ ಈ ಮನುಷ್ಯ ಯಾರಿಗೂ ದುಡ್ಡು ಕೊಡೋದಿಲ್ಲ, ಯಾರಾದ್ರೂ ನಿನ್ಗೆ ಗ್ಯಾರಂಟಿ ಕೊಡೋದಿಕ್ಕೆ ಜನ ಇದ್ರೆ ಅವ್ರನ್ನ ಕರ್ಕೊಂಡ್ ಬಾ, ಆಗ ಈ ಮನುಷ್ಯ ದುಡ್ಡು ಕೊಡ್ತಾನೆ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ, ಅಯ್ಯೋ ನನಗೆ ಅಂತ ಯಾರನ್ನ ಗ್ಯಾರಂಟಿ ಕೊಡ್ತಾರೆ, ಅದ್ರಲ್ಲೂ ನನ್ಗೆ ತುಂಬಾನೇ ದುಡ್ಡು ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ. ಬೇರೆ ಯಾವ್ದಾದ್ರು ಆಸ್ತಿ ಅಂತ ಏನಾದ್ರೂ ಇದ್ರೆ ಹೇಳಪ್ಪ ಅಂತ ವ್ಯಕ್ತಿ ಕೇಳ್ಬೇಕಾದ್ರೆ, ನನ್ನ ಹತ್ರ ಕಾರ್ ಇದೆ, ಕಷ್ಟಪಟ್ಟು ರೆಡಿ ಮಾಡಿಟ್ಟಿದೀನಿ, ಅದನ್ನ ಇಟ್ಕೊಂಡು ಅವರು ಸಾಲ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಏನಪ್ಪಾ ಮಾಡೋದು, ಇದಕ್ಕೂ ಮುಂಚೆ ನೀನ್ ಇದ್ದಿದ್ದೆ ಹಂಗೆ ಅಲ್ವಾ, ಯಾವ್ದೇ ರೀತಿ ಜವಾಬ್ದಾರಿ ಇಲ್ದೆ ರೌಡಿ ತರ ಕುಡ್ಕೊಂಡು ಓಡಾಡ್ತಿದ್ದೆ,
ನಿನ್ನ ಈಗ್ಲೂ ಅದೇ ರೀತಿನೇ ನೋಡ್ತಿದಾರೆ ಕಣಪ್ಪ ಅಂತ ವ್ಯಕ್ತಿ ಹೇಳ್ಬೇಕಾದ್ರೆ, ಹೌದು ಅಣ್ಣ, ನಾನು ಮಾಡಿರೋ ತಪ್ಪು ನನ್ನನ್ನ ಈ ರೀತಿ ಹಿಂಬಾಲಿಸ್ಕೊಂಡ್ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಸೂರ್ಯ ತುಂಬಾನೇ ಬೇಜಾರಲ್ಲಿ ಹೇಳ್ತಾನೆ. ನೋಡಪ್ಪ, ಯಾರಾದ್ರೂ ಒಳ್ಳೆ ವ್ಯಕ್ತಿನ ಮತ್ತೆ ನಂಬಿಕಸ್ತನ ನೀನ್ ಕರ್ಕೊಂಡ್ ಬಾ, ಖಂಡಿತವಾಗ್ಲೂ ಇವ್ರು ದುಡ್ಡು ಕೊಡ್ತಾರೆ ಅಂತ ಆ ವ್ಯಕ್ತಿ ಹೇಳಿ ಅಲ್ಲಿಂದ ಹೋಗ್ತಾನೆ. ಸೂರ್ಯ ಯಾರನ್ನ ಕರ್ಕೊಂಡು ಹೋಗೋದು ಅಂತ ತುಂಬಾನೇ ಯೋಚನೆ ಮಾಡ್ತಿರ್ತಾನೆ. ಹಾಗೆ ಸೂರ್ಯ ತನಗ್ ಗೊತ್ತಿರೋ ಎಲ್ಲಾ ಫೈನಾನ್ಷಿಯರ್ಗಳನ್ನು ಮೀಟ್ ಮಾಡಿ ಅವ್ರ ಹತ್ರ ಸಾಲ ಕೇಳೋದಕ್ಕೆ ನೋಡ್ತಾನೆ. ಆದ್ರೆ ಅವನಿಗೆ ಬೇಕಾಗಿರೋಷ್ಟು ಸಾಲನ ಯಾರು ಕೊಡೋದಕ್ಕೆ ರೆಡಿ ಇರೋದಿಲ್ಲ. ಕೆಲವರು ಕಾರ್ನೆಲ್ಲ ಇಟ್ಕೊಂಡು ಸಾಲ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ತಿರ್ತಾರೆ. ಎಲ್ಲಾ ಕಡೆ ಸುತ್ತಿ 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 ಸಾಕಾಗಿ ಕೊನೆಗೆ ತನಗೆ ಕಾರ್ಗಳನ್ನ ಕೊಟ್ಟಿರೋಂತ ಓನರ್ ಮನೆಗೆ ಸೂರ್ಯ ಬರ್ತಾನೆ. ಅವನನ್ನ ನೋಡ್ತಿದ್ದಂಗೆ ಆ ಓನರ್, ಬಾರಪ್ಪ ಸೂರ್ಯ, ಬಂದ್ ಕಾಫಿ ಕುಡಿ ಬಾ ಅಂತ ಕರೀತಾರೆ. ಏನಪ್ಪ ಸೂರ್ಯ, ಎಲ್ಲಾ ಕಾರ್ಗಳನ್ನೂ ರೆಡಿ ಮಾಡ್ದ್ಯಾ ಅಂತ ಆ ಓನರ್ ಕೇಳ್ಬೇಕಾದ್ರೆ, ಹ್ಞೂ ಸರ್, ಎಲ್ಲಾ ಕಾರ್ಗಳನ್ನೂ ರೆಡಿ ಮಾಡ್ದೆ ಅಂತ ಸೂರ್ಯ ಹೇಳ್ತಾನೆ. ಪರವಾಗಿಲ್ವೇ, ಇಷ್ಟು ಬೇಗ ನೀನ್ ರೆಡಿ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಣಪ್ಪ ಅಂತ ಆ ಓನರ್ ಹೇಳ್ಬೇಕಾದ್ರೆ, ಸರ್, ಸರಿಯಾಗಿ ನಿದ್ದೆ ಮಾಡಿ 2-3 ದಿವಸ ಆಯ್ತು, ಕಷ್ಟಪಟ್ಟು ಎಲ್ಲದನ್ನು ಮುಗಿಸ್ದೆ, ನೀವ್ ಬಂದು ಆ ಗಾಡಿಗಳನ್ನ ನೋಡಿ ಸರ್ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ, ನೀನ್ ಪಟ್ಟಿರೋ ಕಷ್ಟ ನೋಡಿ ನನ್ ತುಂಬಾ ಬೇಜಾರಾಗ್ತಿದ್ಯಪ್ಪ ಅಂತ ಆ ಓನರ್ ಹೇಳ್ಬೇಕಾದ್ರೆ, ಇಲ್ಲ ಸರ್, ಎಷ್ಟೇ ಕಷ್ಟಪಟ್ರು ಅದಕ್ಕೆ ಪ್ರತಿಫಲ ಸಿಕ್ಕಿದ್ರೆ ಆ ಕಷ್ಟಕ್ ಬಂದಿರೋ ನೋವೆಲ್ಲ ಸರಿ ಹೋಗುತ್ತೆ ಅಂತ ನಮ್ಮಪ್ಪ ಹೇಳ್ತಿದ್ರು ಅಂತ ಸೂರ್ಯ ಹೇಳ್ದಾಗ, ಅವರು ಕರೆಕ್ಟ್ ಆಗಿ ಹೇಳಿದಾರೆ ಕಣಪ್ಪ, ಮೊದ್ಲು ಕಾಫಿ ಕುಡಿ ಅಂತ ಹೇಳಿ ಆ ಓನರ್ ಹೇಳ್ತಿರ್ತಾರೆ. ಆಗ ಸೂರ್ಯ ತುಂಬಾ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಓನರ್ಗೆ ಡೌಟ್ ಬಂದು, ಯಾಕಪ್ಪ ಹಿಂಗಿದ್ಯಾ, ಏನಾಯ್ತು ಅಂತ ವಿಚಾರಿಸ್ತಾರೆ. ಆಗ ಸೂರ್ಯ ತನ್ ಕಷ್ಟನೆಲ್ಲ ಆ ಓನರ್ ಹತ್ರ ಹೇಳ್ಕೊಂಡು ಕಣ್ಣೀರ್ ಹಾಕ್ಬೇಕಾದ್ರೆ ಅದನ್ನ ಕೇಳಿ ಓನರ್ಗೆ ಬೇಜಾರಾಗತ್ತೆ. ನೋಡಪ್ಪ ಸೂರ್ಯ, ಓಡ್ದಿರೋ ಕಾರ್ನು ರೆಡಿ ಮಾಡಿ ಸರಿ ಮಾಡಿದ್ಯಾ, ನೀನ್ ಅನ್ಕೊಂಡಿರೋದು ಖಂಡಿತವಾಗ್ಲೂ ಸಾಧಿಸ್ತೀಯ, ನೀನ್ ಖಂಡಿತ ದುಡ್ಡು ಸಿಕ್ಕೇ ಸಿಗುತ್ತೆ, ತಲೆ ಕೆಡಿಸ್ಕೋಬೇಡ, ಹೋಗ್ಬಪ್ಪ ಅಂತ ಹೇಳಿ ಸೂರ್ಯನ ಅಲ್ಲಿಂದ ಕಳಿಸ್ತಾರೆ. ಹಾಗೆ ತನ್ನಿಂದ ಏನಾದ್ರೂ ಸೂರ್ಯನ್ಗೆ ಸಹಾಯ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಸೂರ್ಯ ಸೀದಾ ಅವ್ನ್ ಮನೆ ಹತ್ರ ಬಂದು ನಿಂತ್ಕೊಂಡು ಆ ಮನೆನೇ ನೋಡ್ತಾ ಕಣ್ಣೀರ್ ಹಾಕ್ಬೇಕಾದ್ರೆ ಆಗ ಅಲ್ಗೆ ಒಬ್ರು ಅಜ್ಜಿ ಬಂದು, ಸೂರ್ಯ, ಏನಪ್ಪಾ ಇದು, ನಿಮ್ಮ ಅಪ್ಪ ಈ ಮನೆ ಕಟ್ದಾಗಿಂದ ನಾನ್ ಈ ಮನೆ ನೋಡ್ತಾ ಇದ್ದೀನಿ, ನೀವ್ ಈ ಮನೆಗ್ ಬಂದಾಗಿಂದ ಎಲ್ರು ಎಷ್ಟ್ ಚೆನ್ನಾಗಿದ್ರಿ, ಈಗ ನಿಮ್ಮನ್ನ ಇಂಥ ಪರಿಸ್ಥಿತಿ ನೋಡೋದಿಕ್ಕೆ ತುಂಬಾನೇ ಬೇಜಾರಾಗ್ತಿದೆ ಕಣಪ್ಪ ಅಂತ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯನ್ಗೂ ಬೇಜಾರಾಗತ್ತೆ. ಅಜ್ಜಿ, ಇದು ಪರ್ಮನೆಂಟ್ ಅಲ್ಲ, ಆದಷ್ಟು ಬೇಗ ಈ ಮನೆ ನನ್ ಕೈಗ್ ಬರುತ್ತೆ, ಮತ್ತೆ ನಮ್ ಕುಟುಂಬ ಇಲ್ಲಿಗೆ ವಾಪಸ್ ಬರ್ತೀವಿ, ನಾವೆಲ್ರೂ ಖುಷಿಯಾಗಿರ್ತೀವಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹಂಗಾದ್ರೆ ನನಗೂ ತುಂಬಾನೇ ಖುಷಿ ಕಣಪ್ಪ, ಚಿಕ್ಕ ವಯಸ್ಸಿಂದ ನಿನ್ನನ್ನ ನೋಡ್ತಾ ಇದೀನಿ, ನೀನು ನಿಮ್ಮ ಅಪ್ಪನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ಯಾ, ಖಂಡಿತ ನೀನ್ ಮನ್ಸ್ ಮಾಡಿದ್ರೆ ಎಲ್ರು ಮನೆಗೆ ವಾಪಸ್ ಕರ್ಕೊಂಡ್ ಬಂದೇ ಬರ್ತೀಯ ಕಣಪ್ಪ ಅಂತ ಆ ಅಜ್ಜಿ ಸೂರ್ಯನ್ಗೆ ಆಶೀರ್ವಾದ ಮಾಡ್ತಾರೆ. ಥ್ಯಾಂಕ್ಸ್ ಅಜ್ಜಿ, ನಿಮ್ ಮಾತು ಸತ್ಯ ಆಗ್ಬಿಟ್ರೆ ಸಾಕು ಅಂತ ಸೂರ್ಯ ಕೈ ಮುಗ್ದು ಹೇಳ್ತಿರ್ತಾನೆ. ನೀನ್ ಚೆನ್ನಾಗಿರಪ್ಪ, ನೀನ್ ಅನ್ಕೊಂಡಿದ್ದೆಲ್ಲ ನೆರವೇರ್ಲಿ ಅಂತ ಆ ಅಜ್ಜಿ ಆಶೀರ್ವಾದ ಮಾಡಿ ಅಲ್ಲಿಂದ ಹೋಗ್ತಾರೆ. ಹಾಗೆ ಅವನು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈ ಕಡೆ ಆ ಕಾರ್ ಓನರ್ ಅದೇ ಫೈನಾನ್ಷಿಯರ್ನ ಕರ್ಕೊಂಡು ಗ್ಯಾರೇಜ್ಗೆ ಬರ್ತಾರೆ. ಹಾಗೆ ಸೂರ್ಯ ರೆಡಿ ಮಾಡಿರೋ ಕಾರ್ಗಳನ್ನೆಲ್ಲ ನೋಡಿ ತುಂಬಾನೇ ಖುಷಿ ಪಡ್ತಿರ್ತಾರೆ. ಆಗ ಆ ಫೈನಾನ್ಷಿಯರ್ ಸೂರ್ಯನ ನೋಡಿ ಶಾಕ್ ಆಗ್ತಾನೆ. ಆದ್ರೆ ಸೂರ್ಯ ಮಾತ್ರ ಅವ್ರ ಮೇಲೆ ಯಾವ್ದೇ ರೀತಿ ಕೋಪ ಮಾಡ್ಕೊಳ್ದೆ ಅವ್ರನ್ನ ಪ್ರೀತಿಯಿಂದಾನೇ ಮಾತಾಡಿಸ್ತಿರ್ತಾನೆ. ಏನಪ್ಪಾ ಸೂರ್ಯ, ಇದು ನನ್ ಕಾರ್ಗಳ, ಎಲ್ಲ ಹಂಗೆ ಹೊಸದ್ರ ತರ ಹೊಳಿತಿದವಲ್ಲಪ್ಪ, ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ಯಾ ಕಣಯ್ಯ ಅಂತ ಬಾಯ್ ತುಂಬಾ ಸೂರ್ಯನ ಹೊಗಳ್ತಿರ್ತಾರೆ. ಸೂರ್ಯ, ನೀನು ಇವ್ರ ಹತ್ರನೇ ಅಲ್ವನಪ್ಪ ಹೋಗಿ ಫೈನಾನ್ಸ್ ಕೇಳಿದ್ದು, ಇವ್ರ ತಾನೇ ಕೊಡಲ್ಲ ಅಂತ ಹೇಳಿದ್ದು ಅಂತ ಆ ಓನರ್ ಹೇಳ್ಬೇಕಾದ್ರೆ, ಹೌದು ಸರ್ ಅಂತ ಸೂರ್ಯ ಹೇಳ್ತಾನೆ. ಆಗ ಆ ಕಾರ್ ಓನರ್ ಸೂರ್ಯ ಪಟ್ಟಿರೋ ಕಷ್ಟದ ಬಗ್ಗೆ, ಅವನು ಯಾವ ರೀತಿ ತಾನು ಅನ್ಕೊಂಡಿದ್ದನ್ನ ಸಾಧನೆ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಆ ಫೈನಾನ್ಷಿಯರ್ಗೆ ತಿಳಿಸಿ ಹೇಳ್ತಾನೆ. ಹಾಗೆ ಕೊನೆಗೆ ತಾನೇ ಅವನ್ ಸಾಲಕ್ಕೆ ಶ್ಯೂರಿಟಿ ಕೊಡ್ತೀನಿ ಅಂತ ಹೇಳಿದಾಗ ಅದನ್ನ ಕೇಳಿ ಫೈನಾನ್ಷಿಯರ್ ಮತ್ತೆ ಸೂರ್ಯ ಇಬ್ರಿಗೂ ಖುಷಿ ಆಗತ್ತೆ. ಸರ್, ನಮ್ಮ ಅಪ್ಪ ಆದ್ಮೇಲೆ ನನ್ ಮೇಲೆ ನಂಬಿಕೆ ಇಟ್ಟಿರೋರು ನೀವು ಸರ್, ತುಂಬಾ ಥ್ಯಾಂಕ್ಸ್ ಸರ್ ಅಂತ ಹೇಳ್ಕೊಂಡು ಸೂರ್ಯ ಆ ಓನರ್ ಕೈ ಹಿಡ್ಕೊಂಡು ಕಣ್ಣೀರ್ ಹಾಕ್ತಿರ್ತಾನೆ. ಏನಪ್ಪಾ ಇದಕ್ಕೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ಕೊಂಡು, ನೀನು ಕಷ್ಟಪಟ್ಟು ದುಡಿಯೋನು, ಹೇಳಿದ ಮಾತನ್ನ ಹಾಗೆ ಉಳಿಸ್ಕೊಳ್ಳೋನು, ನಿನ್ನಂತ ಹುಡುಗ ನನ್ನ ಹತ್ರ ಕೆಲ್ಸ ಮಾಡಿದ್ದ ಅಂತ ಹೇಳ್ಕೊಳ್ಳೋದಕ್ಕೆ ನನ್ಗೆ ಎಷ್ಟು ಹೆಮ್ಮೆ ಗೊತ್ತಾ ಅಂತ ಆ ಓನರ್ ಹೇಳಿ ಸೂರ್ಯನ್ಗೆ ತುಂಬಾನೇ ಚೆನ್ನಾಗ್ ಬಾಳ್ತೀಯ ನೀನು ಅಂತ ಹೇಳಿ, ನೀನನ್ನ ನಂಬಿ ನಾನು 50 ಕಾರ್ ಬೇಕಾದ್ರೆ ಕೊಡ್ತೀನಿ ಅಂತದ್ರಲ್ಲಿ ಈ ಶ್ಯೂರಿಟಿ ಕೊಡಕ್ ಆಗೋದಿಲ್ವಾ, ಬಿಡಪ್ಪ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೇಡ ಅಂತ ಹೇಳ್ತಿರ್ತಾರೆ. ಹಾಗೆ ಆ ಫೈನಾನ್ಷಿಯರ್ ಈ 5 ಕಾರ್ ಜೊತೆಗೆ ನಿನ್ನ ಹತ್ರ ಇರೋ 2 ಕಾರು ಮತ್ತೆ ವ್ಯಾನ್ ಅನ್ನು ಜೊತೆಗೆ ಅಡ ಇಡು, ಎಲ್ಲದಕ್ಕೂ ಸೇರಿಸಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದಾಗ ಅದಕ್ಕೆ ಸೂರ್ಯ ಸರಿ ಅಂತ ಒಪ್ಕೋತಾನೆ. ಹಾಗೆ ಅರ್ಜೆಂಟ್ ಆಗಿ ನಾನಿವಾಗ 10 ಲಕ್ಷ ರೂಪಾಯಿ ಕೊಡ್ತೀನಿ, ಉಳ್ದಿದ್ ದುಡ್ಡನ್ನ ನಾಳೆ ಇಸ್ಕೋ ಅಂತ ಹೇಳಿ ಫೈನಾನ್ಷಿಯರ್ ಸೂರ್ಯನ್ಗೆ 10 ಲಕ್ಷನ ಕೊಡ್ತಾರೆ. ಅದನ್ನ ನೋಡಿ ಸೂರ್ಯನ್ಗೆ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ಆ ದುಡ್ಡನ್ನ ತಗೊಂಡ್ ಬಂದು ಸೂರ್ಯ ಮನೇಲಿರೋರೆಲ್ರಿಗೂ ತೋರಿಸಿ ನಡೆದಿದ್ ಘಟನೆನೆಲ್ಲ ಹೇಳಿದಾಗ ರಂಗನಾಥ್, ಮೀನಾ, ಕುಸುಮ ಅವರು ತುಂಬಾನೇ ಖುಷಿ ಪಡ್ತಾರೆ. ಇದ್ರಲ್ಲಿ ಬರೀ 10 ಲಕ್ಷ ಇದೆ, ಇನ್ ಉಳಿದಿದ್ ದುಡ್ಡು ನಾಳೆನೆ ಬಂದ್ಬಿಡುತ್ತಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಸಕ್ರೆ
ನಾಳೆ ಕೊನೆ ದಿವ್ಸ ಅಲ್ಲ, ಮತ್ತೆ ನಮ್ ಜೀವನದಲ್ಲಿ ಹೊಸ ದಿನಗಳು ಶುರು ಆಗಂತ ದಿವ್ಸ. ಅಲ್ವಾ ಮೀನಾ? ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ರೀ, ನೀವ್ ಹೇಳೋದ್ ನಿಜಾನೇ. ನಮ್ ಕಷ್ಟ ಎಲ್ಲ ಇವತ್ತೇ ಮುಗ್ದೋಯ್ತು. ಅತ್ತೆ, ನೀವೇನು ತಲೆ ಕೆಡ್ಸ್ಕೊಬೇಡಿ. ಇವ್ರು ಖಂಡಿತ ನಮ್ಮನ್ನೆಲ್ಲ ಮನೆಗ್ ವಾಪಸ್ ಕರ್ಕೊಂಡ್ ಹೋಗ್ತಾರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಇದನ್ನ ಕೇಳಿ ಶಾಂತಿಗೆ ತುಂಬಾನೇ ಖುಷಿ ಆಗ್ತಿರತ್ತೆ. ಈ ವಿಷಯನ ಶಾಂತಿ ಮನೋಜನ್ಗೆ ಫೋನ್ ಮಾಡಿ ತಿಳಿಸ್ತಾಳೆ. ಹೋಗ್ಲಿ ಬಿಡು, ಏನೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮನೋಜ ಕಾಲ್ ಕಟ್ ಮಾಡಿದಾಗ ಅಷ್ಟ್ರಲ್ಲಿ ರೋಹಿಣಿ ಅಲ್ಲಿಗ್ ಬರ್ತಾಳೆ. ರೋಹಿಣಿಗೂ ಈ ವಿಷಯನ ಮನೋಜ ತಿಳಿಸ್ತಾನೆ. ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ಹೇಗಾದ್ರೂ ಮಾಡಿ ಇವ್ರು ಮನೆಗ್ ಬರೋದನ್ನ ತಡಿಲೇಬೇಕಲ್ಲ ಅಂತ ರೋಹಿಣಿ ಯೋಚನೆ ಮಾಡ್ತಾ ಈ ವಿಷಯನ ವಿಶಾಲಾಕ್ಷಿಗೆ ತಿಳಿಸ್ತಾಳೆ. ವಿಶಾಲಾಕ್ಷಿಗೆ ಈ ವಿಷಯ ಗೊತ್ತಾಗ್ತಿದ್ದಂಗೆ ಅವಳು ಸಹ ಶಾಕ್ ಆಗ್ತಾಳೆ. 2 ದಿವಸದಲ್ಲಿ ಇವನ್ ಇಷ್ಟೊಂದೆಲ್ಲ ದುಡ್ಡು ಹೇಗ್ ಅರೇಂಜ್ ಮಾಡ್ದ ಅಂತ ಅವಳು ಫುಲ್ಲು ಶಾಕ್ ಆಗಿ ಯೋಚನೆ ಮಾಡ್ತಿರ್ತಾಳೆ. ನೋಡಿ ಆಂಟಿ, ಯಾವ್ದೇ ಕಾರಣಕ್ಕೂ ಅವ್ರು ಆ ಮನೆಗ್ ಬರ್ಬಾರ್ದು. ಆ ಮನೆಗ್ ಅವ್ರ ಏನಾದ್ರು ಹೋದ್ರು ಅಂತ ಅಂದ್ರೆ ಮತ್ತೆ ಮನೋಜ್ಗೆ ಹುಡುಗಿನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಆಗೋದಕ್ಕೆ ನಾವ್ ಬಿಡಬಾರ್ದು ಅಂತ ರೋಹಿಣಿ ಹೇಳ್ದಾಗ, ಅಷ್ಟೇ ತಾನೇ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ ಬಿಡು, ನಿನ್ ಜೀವನ ಹಾಳಾಗೋದಕ್ಕೆ ನಾನ್ ಬಿಡೋದಿಲ್ಲ ಅಂತ ವಿಶಾಲು ಅವಳ ಮುಂದೆ ಹೇಳ್ತಾ, ಇವಳೊಬ್ಳು, ಇವಳ ಜೀವನ ಹಾಳಾದ್ರೆಷ್ಟು, ಚೆನ್ನಾಗಿದ್ರೆಷ್ಟು, ಒಟ್ನಲ್ಲಿ ನನಗ ಆ ಮನೆ ಸಿಗ್ಬೇಕಷ್ಟೇನೆ. ಬುದ್ಧಿ ಇಲ್ಲ ಇವಳಿಗೆ, ನಾನ್ ಹೇಳೋದನ್ನೆಲ್ಲ ನಂಬಿಡ್ತಾಳೆ ಅಂತ ವಿಶಾಲು ಮನ್ಸಲ್ಲೇ ಅನ್ಕೊಂಡು ಖುಷಿ ಪಡ್ತಿರ್ತಾಳೆ. ಅವ್ರಿಗೆ ಸಿಕ್ಕಿರೋ 10 ಲಕ್ಷ ಅಡ್ವಾನ್ಸ್ ನ ನಾಳೆ ಕಟ್ಟೋದಿಕ್ಕೆ ಅಂತ ಹೋಗ್ತಾ ಇದಾರೆ. ಅದೇನ್ ಮಾಡ್ತಿರೋ ಏನೋ ಗೊತ್ತಿಲ್ಲ, ನೀವೇ ಇದನ್ನೆಲ್ಲ ನೋಡ್ಕೋಬೇಕು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಇದನ್ನೆಲ್ಲ ನನಗ್ ಬಿಟ್ಬಿಡು ಅಂತ ಹೇಳ್ತಾ ವಿಶಾಲಾಕ್ಷಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಮೀನಾ ಆ ದುಡ್ಡನ್ನ ಫೈನಾನ್ಷಿಯರ್ಗೆ ತಗೊಂಡೋಗ್ ಕೊಡ್ಬೇಕು ಅಂತ ತನ್ ಗಾಡಿಲಿ ಹೋಗ್ಬೇಕಾದ್ರೆ ಅಷ್ಟ್ರಲ್ಲಿ ವಿಶಾಲಾಕ್ಷಿ ಕಳಿಸಿರೋ 2 ರೌಡಿಗಳು ಮೀನನ್ನ ಅಡ್ಡ ಹಾಕಿ ಅವಳ ಹತ್ರ ಇರೋ ದುಡ್ಡನ್ನ ಕಿತ್ಕೊಳ್ಳೋದಕ್ಕೆ ನೋಡ್ತಿರ್ತಾರೆ. ಆದ್ರೆ ಅವಳು ತುಂಬಾನೇ ಹೋರಾಡಿ ಆ ದುಡ್ಡನ್ನ ಉಳಿಸ್ಕೊಳ್ಳೋದಕ್ಕೆ ನೋಡ್ಬೇಕಾದ್ರೆ ಅವ್ರಿಬ್ರುನು ತಮ್ಮ ಹತ್ರ ಇರೋ ಚಾಕುನ ತೋರಿಸಿ ಮೀನಿನ ಹತ್ರ ಇರೋ ದುಡ್ಡನ್ನ ಕಿತ್ಕೊಂಡು ಓಡೋಗ್ಬಿಡ್ತಾರೆ. ಮೀನಾ ನನ್ ದುಡ್ಡು ಹೋಯ್ತು ಅಂತ ತುಂಬಾನೇ ಕೂಗಾಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.